ದಸರಾ ಮಹೋತ್ಸವ 2024 ಯುವ ಸಮೂಹವನ್ನು ಸೆಳೆದ ಪಾರಂಪರಿಕ ನಡಿಗೆ. ದಸರಾ ಮಹೋತ್ಸವ 2024 ಅಂಗವಾಗಿ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆಯ ಇಲಾಖೆಯಿಂದ ಪಾರಂಪರಿಕ ನಡಿಗೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಾಂಸ್ಕೃತಿಕ ನಗರಿಯ ಪಾರಂಪರಿಕ ಕಟ್ಟಡಗಳ ಇತಿಹಾಸ ತಿಳಿಯೋದಕ್ಕೆ ಯುವ ಸಮೂಹ ಹರಿದು ಬಂದಿತ್ತು. ಟೌನ್ ಹಾಲ್ನಿಂದ ಪಾರಂಪರಿಕ ನಡಿಗೆ ಆರಂಭವಾಯಿತು. ಟೌನ್ ಹಾಲ್ನಿಂದ 10ನೇ ಚಾಮರಾಜ ಒಡೆಯರ್ ವೃತ್ತ, ಕೆಆರ್ ವೃತ್ತ, ಕೆಆರ್ ಆಸ್ಪತ್ರೆ, ಗಾಂಧಿ ವೃತ್ತದ ಮೂಲಕ ಟೌನ್ ಹಾಲ್ನಲ್ಲಿ ಪಾರಂಪರಿಕ ನಡಿಗೆ ಕೊನೆಗೊಂಡು ಹಸಿರು ನಿಶಾನೆ ತೋರಿಸುವ ಮೂಲಕ ಪಾರಂಪರಿಕ ನಡಿಗೆಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಗಂಗೂಬಾಯಿ ಹಾನಗಲ್ ವಿವಿ ಕುಲಪತಿ, ಉಪಕುಲಪತಿ ನಾಗೇಶ್ ಬೆಟ್ಟಕೋಟೆ ಉದ್ಘಾಟಿಸಿದರು. ಪ್ರಾದೇಶಿಕ ಆಯುಕ್ತ ದೇವರಾಜ್ ಪಾರಂಪರಿಕ ಕಟ್ಟಡಗಳ ಇತಿಹಾಸ, ವಾಸ್ತುಶಿಲ್ಪ ಶೈಲಿ ಮಹತ್ವ ತಿಳಿಯಲು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಆಗಮಿಸಿದರು. ಪಾರಂಪರಿಕ ಕಟ್ಟಡಗಳ ಉಳಿವಿನ ಬಗ್ಗೆ ಪೋಸ್ಟರ್ ಹಿಡಿದು ಯುವಕ ಯುವತಿಯರು ಮೆರವಣಿಗೆಯಲ್ಲಿ ಸಾಗಿದರು. ಇತಿಹಾಸ ತಜ್ಞರಾದ ರಂಗರಾಜು ಹಾಗೂ ಡಾಕ್ಟರ್ ಲನಸ್ವಾಮಿ ಅವರು ಪಾರಂಪರಿಕ ಕಟ್ಟಡಗಳ ಇತಿಹಾಸವನ್ನು ತಿಳಿಸಿದರು. The Maharani's College, what we are seeing is a product of that lady. ಅವರು ರಂಗಾಚಾರ್ಯವರ ಜೀವನಿಗೆಯಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಎಲ್ಲ ನಡಿಗೆಯನ್ನ ಪ್ರಾರಂಭ ಮಾಡ್ತಾ ಇರತಕ್ಕಂತಹ ನಾವೆಲ್ಲ ಆಸೀನರಾಗಿದ್ದೇವೆ. ಸರ್ಕಾರದಿಂದ ನಮಗೂ ಕೂಡ ತೊಂದರೆ ಆಗಬಾರ್ದು, ಆರೋಗ್ಯ ಶಿಸ್ತನ್ನು ಪಾಲಿಸಬೇಕು ಅಂತ ತಿಳಿಸ್ತಾ ಇದ್ದೀವಿ. ಸ್ವತಂತ್ರ ಕಾಲೇಜು, ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಮುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನಾವು ಟೌನ್ ಹಾಲ್ ಬಗ್ಗೆ ಆಲ್ರೆಡಿ ಸ್ವಾಮಿ ಹೆರಿಟೇಜ್ ಸ್ಟ್ರಕ್ಚರ್ ಇತ್ತು. This man is not following us. Why are you going there? You come here. Mysore University. That is also like here. I called him as Raja and Rishi. This, which has been given by not by the Maharaja, by professor. And there is a lift also. 3 lifts. See, the royal family is still living in the palace. ಆ್ಯಪ್ನ QR ಕೋಡ್ ಏನಿದೆ ಅದನ್ನು ನಿಮ್ಮಲ್ಲೆಲ್ಲರೂ ಮೊಬೈಲ್ ಇದೆಯಾ ಪ್ರಯತ್ನ ಪಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ